ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಈ ಯುದ್ಧದ ಎಫೆಕ್ಟ್ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಹಾಹಾಕಾರ. ಮಧ್ಯರಾತ್ರಿಯಿಂದ ಕಾಯ್ತಾ ಇದ್ರೂ ಕೂಡ LPG ಮಾತ್ರ ಸಿಗ್ತಿಲ್ಲ. ಗ್ಯಾಸ್ ಸಿಗದೆ ನಮ್ಮ ಜೀವನ ನಡೆಸೋದೇ ಕಷ್ಟ ಆಗ್ತಿದೆ ಅಂತ ಆಟೋ ಚಾಲಕರು ಗೋಳಾಡ್ತಿದ್ದಾರೆ. ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಈಗ ಆಟೋ ಚಾಲಕರು ಮುಂದಾಗಿದ್ದಾರೆ. ಇನ್ನು ಕೆಲವೇ ಹೊತ್ತು KH ಮುನಿಯಪ್ಪ ಅವರ ಮನೆಗೆ ಮುತ್ತಿಗೆ ಹಾಕಲಿದ್ದಾರೆ ಆಟೋ ಚಾಲಕರು. ನೂರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಬರಲಿದ್ದಾರೆ. KH ಮುನಿಯಪ್ಪ ಅವರ ಮನೆ ಹೆಬ್ಬಾಳದ ಸಂಜಯ್ ನಗರದ ಬಳಿ ಇರುವಂತಹ ನಿವಾಸ. ಅದು ತುರ್ತು ಅಗತ್ಯ ಕ್ರಮಕ್ಕೆ ಒತ್ತಾಯಿಸಿ ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಈಗ ಆಟೋ ಚಾಲಕರು ಸಜ್ಜಾಗಿದ್ದಾರೆ. ಒಂದು ವಾರ ಆಯಿತು, ನಿತ್ಯ ಅದೇ ಸಮಸ್ಯೆ. ರಾಯಚೂರಿನಲ್ಲೂ ಕೂಡ ಆಟೋ ಗ್ಯಾಸ್ ಕಣ್ಣ ಮುಚ್ಚಾಲೆಯಾಡ್ತಾ ಇದೆ. ಬಹುತೇಕ ಬಂಕ್ಗಳಲ್ಲಿ ಗ್ಯಾಸ್ ಸ್ಟಾಕ್ ಖಾಲಿಯಾಗಿದೆ. ಬಂಕ್ನ ಎಂಟ್ರಿ ಎಕ್ಸಿಟ್ನಲ್ಲಿ ಹಗ್ಗ ಕಟ್ಟಿದ್ದಾರೆ ಸಿಬ್ಬಂದಿ. ಗ್ಯಾಸ್ಗಾಗಿ ಮತ್ತೆ ಆಟೋ ಚಾಲಕರ ಪರದಾಟ. ಯಾವಾಗ ಗ್ಯಾಸ್ ಸ್ಟಾಕ್ ಬರುತ್ತೋ ಎನ್ನುವ ಆತಂಕ. ಪರದಾಡ್ತಾ ಇದ್ದಾರೆ ಆಟೋ ಚಾಲಕರು. ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ಹಲವು ಕಡೆಗಳಲ್ಲಿ ಇಂಥದ್ದೊಂದು ಸಮಸ್ಯೆ. ಬೆಂಗಳೂರು ಮತ್ತು ರಾಯಚೂರು ಎರಡೂ ಕಡೆಗಳಲ್ಲೂ ಕೂಡ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಸಚಿವ ಮುನಿಯಪ್ಪ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಬೆಂಗಳೂರಿನ ಆಟೋ ಚಾಲಕರು. ದಿನ ಬೆಳಗಾದರೆ ಬಂಕ್ ಎದುರು ಸಾಲುಗಟ್ಟಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ನಮ್ಮ ಸಮಸ್ಯೆ ಕೇಳಿ, ನಮ್ಮ ಸಮಸ್ಯೆ ಬಗೆಹರಿಸಿ ಅಂತಿದ್ದಾರೆ. ಬರಲಿ ನಮ್ಮ ನಿವಾಸಕ್ಕೆ, ಮಾತನಾಡಿ ಕಳಿಸ್ತೀನಿ ಅನ್ನೋದು ಮುನಿಯಪ್ಪ ಅವರ ಮಾತು. ಮುನಿಯಪ್ಪ ಅವರ ನಿವಾಸದ ಬಳಿ ಚಿತ್ರಣ ನೋಡ್ತಾ ಇದ್ದೀವಿ. ಆಟೋ ಚಾಲಕರು ಬಂದಿದ್ದಾರೆ, ಮುನಿಯಪ್ಪ ಅವರು ಮಾತನಾಡಿಸ್ತಾ ಇದ್ದಾರೆ. ಮುಂದೆ ಕಳ್ಸಿಲ್ಲ, ಮುಂದೆ ಬಿಸಿಲಲ್ಲ ಅವ್ರು ನೆಲ್ಲಲ್ಲ ಅವ್ರು ಏನು ಕಳಿಸಿಲ್ಲ. ಮುನಿಯಪ್ಪ ಸರ್ ಸ್ವಲ್ಪ ಮುಂದೆ, ಮುನಿಯಪ್ಪ ಸರ್ ಒಂಚೂರು ಮುಂದೆ ಹೋಗಿ, ಸ್ವಲ್ಪ ಮುಂದೆ ಬನ್ನಿ ಸರ್. ಮುನಿಯಪ್ಪ ಸರ್ ಹಂಗೆ ಒಂಚೂರು ಮುಂದೆ ಹೋಗಿ, ಸ್ವಲ್ಪ ಮುಂದೆ ಹೋಗಿ. ಬಿಸಿಲು ಮಗ ಮೇಲೆ ಇದೆ, ಒಂಚೂರು ಮುಂದೆ ಹಿಂದೆ ಯಾಕಂತ ಆರಾಮಾಗಿ ಹಿಂದೆಯಿಂದ ಹೋಗಿ ಯಾಕೆ ಅಷ್ಟು ಮುಂದೆ ಹೋಗ್ತಿದ್ಯಾ? ಸಿಗ್ತಾ ಇಲ್ಲ. ಜನಗಳು ಊಟ ತಿಂಡಿ ಕಾಫಿ ಎಲ್ಲ ಬಿಟ್ಬಿಟ್ಟು ಮನೆ ಜೀವನ ನಡೆಯೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಏನೇಳೆ ಗೌರ್ಮೆಂಟ್ ಒಳಗೆ ಹೋಗಿ ಇಲ್ಲ ಪ್ರೈವೇಟ್ ಒಳಗೆ ಹೋಗಿ ಸಾಯಂಕಾಲ ಗಾಡಿ ನಿಲ್ಸ ಬೆಳಗ್ಗೆ ಗಂಟೆ ನಮಗೆ ಸಂಪಾದನೆ ಆಗ್ತಾ ಇಲ್ಲ. ಮೇನ್ ಬಂತು 135 ರೂಪಾಯಿ ಲೀಟರ್ ಗ್ಯಾಸ್ ಮಾಡಿದ್ದಾರೆ. ಅವ್ರು ಮಾತಾಡ್ತಿದ್ದಾರೆ, ಆಮೇಲೆ ಮಾತಾಡ್ತಾರೆ. ಹಾಂ ಮಾತಾಡ್ತಾರೆ. ಚೂರು ಹಿಂದೆ ಫ್ರೇಮ್ ಅಂತ ಆದೇಶ. ತೆಗ್ಬಿಡಿ. ಸಚಿವ ಮುನಿಯಪ್ಪ ಅವರ ನಿವಾಸದ ಲೈವ್ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ವಿ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಈಗ ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಂದ್ರು. ಸಚಿವರು ಹೇಳಿದ್ರು ಬರಲಿ ನಾನು ಮಾತನಾಡ್ತೀನಿ ಅಂತ. ಮಾತನಾಡಿದ್ರು. ನಂತರ ಬಂಕ್ಗಳ ಪರಿಸ್ಥಿತಿ, ದರ ಏರಿಕೆ, ರಾತ್ರಿಯಿಂದ ಬೆಳಗ್ವರೆಗೆ ನಿಂತರೂ ಕೂಡ ಸಿಗ್ತಾ ಇಲ್ಲ ಅಂತ ತಮ್ಮ ಸಮಸ್ಯೆಗಳನ್ನ ಚಾಲಕರು ಹೇಳ್ಕೊಂಡಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸಚಿವ ಮುನಿಯಪ್ಪ ಅವರು. ಫೋನ್ ಮಾಡಿ ಮಾತನಾಡ್ತಾ ಇದ್ದಾರೆ. ಆಟೋ ಚಾಲಕರು ಬೇಸತ್ತು ಹೋಗಿದ್ದಾರೆ. ರಾತ್ರಿ 12 ಗಂಟೆ ಕ್ಯೂ ಹಚ್ಚಿ ನಿಂತರೆ ಬೆಳಗಾದರೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಸಿಕ್ಕರೂ ಫುಲ್ ಟ್ಯಾಂಕ್ ಆಗಲ್ಲ. ಹೀಗಾದ್ರೆ ನಮ್ಮ ಜೀವನ ಹೇಗೆ? ಪ್ರತಿನಿತ್ಯ ಇದೇ ಗೋಳು. ಬಾಡಿಗೆ ಉಳಿಸೋದಕ್ಕಿಂತ ಜಾಸ್ತಿಯಾಗಿ ಕ್ಯೂನಲ್ಲಿ ನಿಲ್ಲೋದೇ ಆಗ್ಬಿಟ್ಟಿದೆ ಅಂತ ಚಾಲಕರು. Okay, so you try. No, you try. Any more increasing, you do it.
or inform to me afternoon. You please inform. Any status, any improvement. So we have kept 500 reserve. Could it do this one? Yes, I will talk to my secretary. Let me see. Okay. So 10th we will call all them. Thank you. ನಾನು ಎಲೆಕ್ಷನ್ ಗಲಾಟೆ ಇದ್ದೀನಿ ಬಟ್ ನಿಮಗೆ ಪ್ರಾಬ್ಲಮ್ ನಾನು ರೆಡಿ ಇದ್ದೀನಿ.